ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಬಂದಂತ ಹಲವಾರು ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮಿಡ್ಲ್ ಈಸ್ಟ್ ಇಂದ ಕೂಡ ಹಲವಾರು ಸುದ್ದಿಗಳು ಬಂದಿದ್ದಾವೆ. ಹಾಗೆ ಕೆಲವು ಇಂಡಿವಿಜುವಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಸುದ್ದಿಗಳು ಬಂದಿದ್ದಾವೆ. ಅಂಡ್ ನ್ಯೂಜಿಲೆಂಡ್ ಹಾಗೂ ಭಾರತದ ನಡುವಿನ ಒಪ್ಪಂದದ ಬಗ್ಗೆ ಕೂಡ ಒಂದಷ್ಟು ಸುದ್ದಿಗಳು ಬಂದಿದ್ದಾವೆ. ಆ ಎಲ್ಲ ಸುದ್ದಿಗಳನ್ನ ತಿಳ್ಕೊಳ್ಳೋಣ ಒಂದೊಂದಾಗಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳ ಲಿಂಕ್ ಇರುತ್ತೆ. ಎರಡನ್ನು ಸಹ ಫಾಲೋ ಮಾಡಬಹುದು. ಅಲ್ಲೂ ಕೂಡ ಒಂದಷ್ಟು ವಿಷಯಗಳನ್ನ ಹಂಚ್ಕೊಳ್ತಾ ಇರ್ತೀವಿ. ಮೊದಲಿಗೆ ಮಿಡ್ಲ್ ಈಸ್ಟ್ ಇಂದ ಒಂದಷ್ಟು ಸುದ್ದಿಗಳು ಬರ್ತಾ ಇದಾವೆ. ಎಸ್ಪೆಷಲಿ ಅಮೆರಿಕ ಒಂದು ಅಪ್ಡೇಟ್ ಅನ್ನು ಕೊಡುತ್ತೆ, ಅದಕ್ಕೆ ಇರಾನ್ ರಿಯಾಕ್ಟ್ ಮಾಡುತ್ತೆ. ಈ ರೀತಿಯ ಅಪ್ಡೇಟ್ ಗಳು ನೋಡಬಹುದು. ಇರಾನ್ ಡಿನೈಸ್ ಸೀಕಿಂಗ್ ಟಾಕ್ಸ್ ವಿತ್ ಯುಎಸ್, ರಿಜೆಕ್ಟ್ಸ್ ಟ್ರಂಪ್ಸ್ ಕ್ಲೈಮ್ ಆಸ್ ಯುಎಸ್ ಪ್ರೆಸಿಡೆಂಟ್ 1000 ಮಿಸೈಲ್ಸ್ ಇಫ್ ಥ್ರೆಟನ್ಡ್. ಮಾತುಕತೆಗೆ ಬರ್ತಿದ್ದಾರೆ ಅನ್ನುವಂತ ಅಪ್ಡೇಟ್ ಗಳು ಬಂದಿದ್ದು, ಬಟ್ ಇರಾನ್ ಅದನ್ನ ತಿರಸ್ಕರಿಸ್ತಿದೆ. ಬಟ್ ಸ್ಟಿಲ್ ಹಲವು ಸುದ್ದಿಗಳಿದ್ದಾವೆ. ಮಾತುಕತೆಗಳು ನೆಕ್ಸ್ಟ್ ವೀಕ್ ಇಂದ ಶುರು ಆಗ್ಬೋದು ಅಂತ, ಇವನ್ ನ್ಯೂಜಿಲೆಂಡ್ ಅಲ್ಲೂ ಕೂಡ ಶುರು ಆಗ್ಬೋದು ಅಂತ. ಬಟ್ ಅದಕ್ಕೆ ಯಾವುದೇ ರೀತಿ ಕ್ಲಾರಿಟೀಸ್ ಇಲ್ಲ. ಕಾದು ನೋಡ್ಬೇಕಾಗುತ್ತೆ ಮಾತುಕತೆಗಳು ಮತ್ತೆ ಸ್ಟಾರ್ಟ್ ಆಗುತ್ತಾ ಅಂತ. ಡೊನಾಲ್ಡ್ ಟ್ರಂಪ್ ಅವರಂತೂ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು, ನಾವು ಮಾತುಕತೆಗಳನ್ನ ಮಾಡ್ತೀವಿ ಬಟ್ ಅಟ್ಯಾಕ್ ಅನ್ನ ನಿಲ್ಸಲ್ಲ ಅನ್ನೋಂಥದ್ದನ್ನ. ಜೊತೆಗೆ ವಿತಿನ್ 24 ಅವರ್ಸ್ ಅಲ್ಲಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಫ್ರೀ ಇದೆ ಅನ್ನೋಂತ ಅನೌನ್ಸ್ಮೆಂಟ್ ಅನ್ನ ಮಾಡಬೇಕು. ಆಗ ನಾವು ಅಟ್ಯಾಕ್ ಮಾಡೋದನ್ನ ನಿಲ್ಲಿಸ್ತೀವಿ ಅಂತ. ಹಾಗಾಗಿ ಯಾವಾಗ ಏನ್ ಸುದ್ದಿಗಳು ಬರುತ್ತೆ ಗೊತ್ತಿಲ್ಲ, ಕಾದು ನೋಡ್ಬೇಕಾಗಿದೆ. ಏನು ಇರಾನ್ ನ ಸುಪ್ರೀಂ ಲೀಡರ್ ಮುಸ್ತಫಾ ಖಮೇನಿ ಅವರ ತಂದೆಯ ಸಾವಿಗೆ ನಾವು ರಿವೆಂಜ್ ತಗೊಳ್ತೀವಿ ಅಂತ ಹೇಳಿದ್ದಾರೆ ಅನ್ನುವಂತ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ IRGC. ನಿಮ್ಗೆ ಗೊತ್ತಿರೋ ಹಾಗೆ ಮುಸ್ತಫಾ ಖಮೇನಿ ಇದ್ದಾರಾ ಇಲ್ವಾ ಗೊತ್ತಿಲ್ಲ, ಯಾಕಂದ್ರೆ ಅವರು ಇಲ್ಲಿವರೆಗೂ ಕಾಣಿಸ್ಕೊಂಡಿಲ್ಲ ಅಟ್ಯಾಕ್ ಸ್ಟಾರ್ಟ್ ಆದ ದಿನದಿಂದ ಕೂಡ. ಬಟ್ ಅವರ ಹೇಳಿಕೆಗಳು ಅಂತ ಈ ರೀತಿ ಹೇಳಿಕೆಗಳು ರಿಲೀಸ್ ಆಗ್ತಾನೆ ಇದೆ ಅವಾಗಿಂದ ಕೂಡ. ಮೊನ್ನೆ ಅಲಿ ಖಮೇನಿ ಅವರ ಅಂತ್ಯ ಸಂಸ್ಕಾರದಲ್ಲೂ ಕೂಡ ಅವರು ಭಾಗಿಯಾಗಿಲ್ಲ. ಹಾಗಾಗಿ ಯಾವ ಸಿಚುಯೇಷನ್ ಅಲ್ಲಿ ಇದ್ದಾರೆ ಗೊತ್ತಿಲ್ಲ, ಅಥವಾ ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ಇಸ್ರೇಲ್ ಅವರನ್ನು ಕೂಡ ಟಾರ್ಗೆಟ್ ಮಾಡಬಹುದು ಅಂತಾನೆ ಬಚ್ಚಿಟ್ಟಿದೆಯೋ IRGC ಗೊತ್ತಿಲ್ಲ. ಈ ರೀತಿಯ ಅಪ್ಡೇಟ್ ಅನ್ನ ಅವರು ಕೊಡುತ್ತಿದ್ದಾರೆ. ಇನ್ನು ನೆಕ್ಸ್ಟ್ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ, ನೋಡಬಹುದು. ಇಂಡಿಯಾ ಸೀಕ್ಸ್ ರಿವ್ಯೂ ಆಫ್ ಪ್ರಪೋಸ್ಡ್ 12.5% ಟ್ಯಾರಿಫ್, ಸೈಟ್ಸ್ ಫ್ಲಾಸ್ ಇನ್ USTR's ರಿಪೋರ್ಟ್ ಆನ್ ಫೋರ್ಸ್ಡ್ ಲೇಬರ್ ಪ್ರೋಬ್. ಅಮೆರಿಕದ ಸುಪ್ರೀಂ ಕೋರ್ಟ್ ಟ್ರಂಪ್ ಟ್ಯಾರಿಫ್ ಗಳು ಕಾನೂನು ಬಾಹಿರ ಅಂತ ತೀರ್ಪು ಕೊಟ್ಟ ಮೇಲೆ ಇವರು USTR ಬಳಸಿಕೊಂಡು 12.5% ಟ್ಯಾರಿಫ್ ಅನ್ನು ಹಾಕಿದ್ದಾರೆ. ಅದನ್ನು ಕೂಡ ಭಾರತ ರಿವ್ಯೂ ಮಾಡಿ ಅಂತ ಹೇಳ್ತಿದೆ. ಯಾಕಂದ್ರೆ ಲೇಬರ್ ಪ್ರೋಬ್ ಏನಿದೆ, ಫೋರ್ಸ್ಡ್ ಲೇಬರ್ ಪ್ರೋಬ್, ಅದರಲ್ಲಿ ಫ್ಲಾಸ್ ಇದೆ, ಅಂದ್ರೆ ತಪ್ಪು ತಿಳುವಳಿಕೆಗಳಿದೆ. ಹಾಗಾಗಿ ಅದನ್ನ ರಿವ್ಯೂ ಮಾಡಬೇಕು ಅಂತ ಕೇಳ್ಕೊಳ್ತಿದೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಇತ್ತೀಚೆಗಂತೂ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳನ್ನ ನೋಡಿದೀವಿ. ಸರ್ಗಿಯೋ ಗೋರ್ ಅವರು 99% ಮಾತುಕತೆಗಳಾಗಿದೆ, 1% ಮಾತ್ರ ಸಣ್ಣ ಪುಟ್ಟ ಮಾತುಕತೆಗಳು ಬಾಕಿ ಇದೆ, ಅದನ್ನ ಫೈನಲೈಸ್ ಮಾಡ್ತೀವಿ ಅಂತ ಹೇಳಿದ್ರು. ಇವನ್ ಪಿಯೂಷ್ ಗೋಯಲ್ ಅವರು ಕೂಡ ಅದೇ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಬಟ್ ಇನ್ನು ಫೈನಲ್ ಅಂತೂ ಆಗಿಲ್ಲ ಡೀಲ್. ಈಗ ಅದನ್ನ ಅಂದ್ರೆ ಎಸ್ಪೆಷಲಿ 12.5% ಟ್ಯಾರಿಫ್ ಏನಿದೆ ಅದನ್ನ ರಿವ್ಯೂ ಮಾಡ್ಲಿಕ್ಕೆ ಭಾರತ ಒತ್ತಾಯ ಮಾಡ್ತಾ ಇದೆ. ಏನು ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ ಒಪ್ಪಂದಗಳಾಗಿದೆ ಟ್ರೇಡ್ ಗೆ ಸಂಬಂಧಪಟ್ಟಂತೆ. ಏನು 2030 ಟಾರ್ಗೆಟ್ ಅನ್ನ ಭಾರತ ಹಾಗೂ ನ್ಯೂಜಿಲೆಂಡ್ ಹಾಕೊಂಡಿದ್ದಾವೆ. ಅದು ಅಚೀವ್ ಆಗ್ಬೇಕು ಅಂತಂದ್ರೆ ನೋಡಬಹುದು 77% ವರೆಗೂ ಟ್ರೇಡ್ ಎಕ್ಸ್ಪಾನ್ಷನ್ ಆಗ್ಬೇಕಾಗತ್ತೆ ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ ನಡೀತಿರುವಂತಹ ಬಿಸ್ನೆಸ್ ಅಲ್ಲಿ. ನೋಡಬಹುದು ಇಂಡಿಯಾ ನ್ಯೂಜಿಲೆಂಡ್ ಟಾರ್ಗೆಟ್ $7 ಬಿಲಿಯನ್ ಟ್ರೇಡ್ ಬೈ 2030. $7 ಬಿಲಿಯನ್ ಟಾರ್ಗೆಟ್ ಮಾಡ್ತಿದ್ದಾರೆ 2030 ಅಷ್ಟು ಟ್ರೇಡ್ ಆಗ್ಬೇಕು ಅಂತ. 2025 ಡಿಸೆಂಬರ್ ಡೇಟಾ ಪ್ರಕಾರ ನೀವು ಇಲ್ಲಿ ನೋಡಬಹುದು, ಡಿಸೆಂಬರ್ 2025 $3.95 ಬಿಲಿಯನ್ ವ್ಯವಹಾರ ನಡೀತದೆ ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ. $7 ಬಿಲಿಯನ್ ಆಗ್ಬೇಕು ಅಂದ್ರೆ ಇನ್ನು $3.05 ಬಿಲಿಯನ್ ಎಕ್ಸ್ಪ್ಯಾಂಡ್ ಆಗ್ಬೇಕು. ಅಂದ್ರೆ 77% ರೈಸ್ ಆಗ್ಬೇಕಾಗತ್ತೆ ನೆಕ್ಸ್ಟ್ 3 to 4 ಇಯರ್ಸ್ ಅಲ್ಲಿ. ಆಗ ಮಾತ್ರ $7 ಬಿಲಿಯನ್ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಮೇ ಬಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ನ ಮೂಲಕ ಟ್ರೇಡ್ ಬೂಸ್ಟ್ ಆಗ್ಬಹುದು. ಕಾದು ನೋಡ್ಬೇಕಾಗಿದೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಏನೋ ಇದರಲ್ಲಿ 18 ಔಟ್ಕಮ್ಸ್ ಬಂದಿದೆ ಮೇಜರ್ ಆಗಿ. ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂಡ್ UPI ಲಿಂಕ್ ಎಲ್ಲಾನು ಸೇರಿ ನ್ಯೂಜಿಲೆಂಡ್ ಡೀಲ್ 18 ಔಟ್ಕಮ್ಸ್ ಬಂದಿದೆ. ಒಂದೊಂದಾಗಿ ಮೇಜರ್ ಆಗಿರುವಂತವನ್ನ ಅಬ್ಸರ್ವ್ ಮಾಡೋದಾದ್ರೆ ನೋಡಬಹುದು. ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬ್ಯಾಕ್ಡ್ ಬೈ ರೋಡ್ ಮ್ಯಾಪ್ 2030, ಡಿಫೆನ್ಸ್ ಅಂಡ್ ಮ್ಯಾರಿಟೈಮ್ ಕೋಆಪರೇಷನ್, ಕೌಂಟರ್ ಟೆರರಿಸಂ ಅಂಡ್ ಕೋಆಪರೇಷನ್, ಇನ್ಸ್ಟಿಟ್ಯೂಷನಲೈಸ್ಡ್ ಟ್ರೇಡ್ ambitions and free trade agreement, UPI integration, fintech and digital connectivity, agriculture, dairy and food processing, disaster management and climate resilience, education and research partnership, tourism and culture and heritage, sports diplomacy, so beyond cricket expand ಮಾಡೋ ಬಗ್ಗೆ, biofuel and clean energy, Indo-Pacific vision and UN reforms. ಸೊ ಈ ಎಲ್ಲ ವಿಷಯಗಳು ಈ ಅಗ್ರಿಮೆಂಟ್ ಅಲ್ಲಿ ಅಡಗಿದೆ. ಈ ಬಗ್ಗೆ ಅಪ್ಡೇಟ್ ಅನ್ನ ಸರ್ಕಾರ ಹಾಗೂ ಅಂದ್ರೆ ನಮ್ಮ ಸರ್ಕಾರ ಹಾಗೂ ನ್ಯೂಜಿಲೆಂಡ್ ಕೊಟ್ಟಿದೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನು ಬಳಸಿಕೊಂಡು ಸಂಪರ್ಕ ಮಾಡಬಹುದು. ಏನು ರಷ್ಯಾ ಯುಕ್ರೇನ್ ಯುದ್ಧದ ಬಗ್ಗೆ ನಮ್ಗೆ ಎಲ್ರಿಗೂ ಗೊತ್ತಿದೆ. ಬಟ್ ಇಲ್ಲಿ ಒಂದು ವಿಚಿತ್ರ ಬೆಳವಣಿಗೆ ಆಗಿದೆ. ನೋಡಬಹುದು. ಇನ್ ರಿವರ್ಸ್ ಫ್ಲೋ, ಇಂಡಿಯಾ ನೌ ಸಪ್ಲೈಸ್ ಪೆಟ್ರೋಲ್ ಟು ಎನರ್ಜಿ ಪವರ್ ಹೌಸ್ ರಷ್ಯಾ.
ರಷ್ಯಾಗೆ ಭಾರತ ಪೆಟ್ರೋಲ್ ಸಪ್ಲೈ ಮಾಡ್ತಾ ಇದೆ. ಸೊ ವಿಚಿತ್ರ ಅಲ್ವಾ? ನಾವು ಆಕ್ಚುಲಿ ರಷ್ಯಾದಿಂದ ಕ್ರೂಡ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ, ಅದರಲ್ಲೂ ದೊಡ್ಡ ಮಟ್ಟದಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀವಿ. ಬಟ್ ನಾವು ರಷ್ಯಾಗೆ ಪೆಟ್ರೋಲ್ ಸಪ್ಲೈ ಮಾಡ್ತಿದೀವಿ ಅಂದ್ರೆ ವಿಚಿತ್ರ ಅನ್ಸುತ್ತಲ್ವಾ? ಎಸ್, ಇದು ವಿಚಿತ್ರ ಅನ್ಸಿದ್ರು ಕೂಡ ಸತ್ಯ. ಯಾಕೆಂತಂದ್ರೆ ಈ ಯುದ್ಧದಲ್ಲಿ ರಷ್ಯಾ ತನ್ನ ಹಲವು ರಿಫೈನಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕಳ್ಕೊಂಡಿದೆ ಅಥವಾ ಹಾಳು ಮಾಡ್ಕೊಂಡಿದೆ. ಯುಕ್ರೇನ್ ಅಟ್ಯಾಕ್ ಮಾಡಿದೆ, ಡ್ಯಾಮೇಜಸ್ ಮಾಡಿದೆ. ಅವ್ರಿಗೀಗ ಫ್ಯೂಯಲ್ ಶಾರ್ಟೇಜಸ್ ಆಗ್ತಾ ಇದೆ. ಹಾಗಾಗಿ ಭಾರತದ ಮೇಲೆ ಡಿಪೆಂಡೆನ್ಸಿ ಕ್ರಿಯೇಟ್ ಆಗ್ತಿದೆ. ಯಾಕಂದ್ರೆ ಬೇರೆ ದೇಶಗಳಿಂದ ತರೋದಕ್ಕೆ ಅಷ್ಟು ಈಸಿ ಅಲ್ಲ. ಭಾರತಕ್ಕೆ ಈಗಾಗಲೇ ಕ್ರೂಡ್ ಅನ್ನ ಸಪ್ಲೈ ಮಾಡ್ತಿರೋದು ಅವ್ರಿಗೆ ಬೆನಿಫಿಟ್ ಆಗ್ತಾ ಇದೆ. ಭಾರತ ಈಗ ಪೆಟ್ರೋಲ್ ಸಪ್ಲೈ ಮಾಡ್ತಾ ಇದೆ ರಷ್ಯಾಗೆ. ಇದು ಆಕ್ಚುಲಿ ಇಂಡಿಯಾಗಂತೂ ಒಳ್ಳೆ ಬೆಳವಣಿಗೆನೆ. ಯಾಕೆಂತಂದ್ರೆ ಅಮೆರಿಕ ರಷ್ಯಾಗೆ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಹಾಕಿದೆ. ಇವನ್ ಯುರೋಪಿನ ದೇಶಗಳು ಕೂಡ ಸ್ಯಾಂಕ್ಷನ್ಸ್ ಅನ್ನು ಹಾಕಿದ್ದಾರೆ. ವ್ಯವಹಾರ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಈಗ ಕ್ರೂಡ್ ತರಿಸ್ಕೊಂಡು ಪೆಟ್ರೋಲ್ ಮಾರೋದಕ್ಕೆ ಈಸಿ ಆಗ್ಬಿಡುತ್ತೆ. ಸೊ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ವಿನ್ನರ್ ಆಗಿ ಕಂಡು ಬರ್ತಿದೆ ಭಾರತ ಈ ಸಮಸ್ಯೆಯಲ್ಲಿ. ಅಂದ್ರೆ ಇದು ಭಾರತಕ್ಕೆ ಆಗ್ತಿರುವಂತ ಅಡ್ವಾಂಟೇಜ್. ಬಟ್ ಯೂನಿಯನ್ ಮಿನಿಸ್ಟರ್ ಇಂದ ಒಂದಷ್ಟು ಕ್ಲಾರಿಫಿಕೇಶನ್ ಬಂದಿದೆ ನೋಡಬಹುದು. ಇಂಡಿಯನ್ ಕಂಪನೀಸ್ ಆರ್ ನಾಟ್ ಡೈರೆಕ್ಟ್ಲಿ ಎಕ್ಸ್ಪೋರ್ಟಿಂಗ್ ಪೆಟ್ರೋಲ್ ಟು ರಷ್ಯಾ. ಡೈರೆಕ್ಟ್ ಆಗಿ ಅವರು ಎಕ್ಸ್ಪೋರ್ಟ್ ಮಾಡ್ತಿಲ್ಲ. ಇಂಟರ್ನ್ಯಾಷನಲ್ ಟ್ರೇಡರ್ಸ್ ಅದನ್ನ ತಗೊಳ್ತಿದ್ದಾರೆ. ಅದು ರಷ್ಯನ್ ಬಯರ್ಸ್ ಮೂಲಕ ರಷ್ಯಾಗೆ ರೀಚ್ ಆಗ್ತಿದೆ. ಗವರ್ನಮೆಂಟ್ ಬ್ಯಾಕ್ಡ್ ಅಥವಾ ಕಂಪನಿ ಟು ಕಂಪನಿ ಸಪ್ಲೈ ಅರೇಂಜ್ಮೆಂಟ್ಸ್ ಯಾವುದು ಇಲ್ಲ ಅನ್ನುವಂತ ಅಪ್ಡೇಟ್ ಅನ್ನ ಇವರು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಹೋಗ್ತಾ ಇದೆ. ಈಗ ಭಾರತದ ಹಲವು ಗೂಡ್ಸ್ ಗಳು ಪಾಕಿಸ್ತಾನಕ್ಕೆ ಹೋಗಲ್ವಾ, ದುಬೈಗೆ ಹೋಗ್ತವೆ, ದುಬೈಯಿಂದ ಪಾಕಿಸ್ತಾನಕ್ಕೆ ಹೋಗ್ತವೆ. ನೇರವಾಗಿ ಪಾಕಿಸ್ತಾನ ಇಂಡಿಯಾ ಜೊತೆ ಟ್ರೇಡ್ ರಿಲೇಶನ್ಶಿಪ್ ಇಲ್ಲ. ಬಟ್ ಮಧ್ಯವರ್ತಿಗಳು ಅವುಗಳನ್ನ ತಗೊಂಡು ಮಾರಾಟ ಮಾಡ್ತಾರೆ. ಅದನ್ನ ಕಂಟ್ರೋಲ್ ಮಾಡಕ್ಕೆ ಭಾರತದ ಕೈಯಿಂದನೂ ಆಗೋದಿಲ್ಲ ಅಥವಾ ಬೇರೆ ಯಾವುದೇ ದೇಶ ಆದ್ರೂ ಕೂಡ ಆಗೋದಿಲ್ಲ. ಯಾಕೆಂದ್ರೆ ಮಿಡ್ಲ್ ಮ್ಯಾನ್ಸ್ ಎಲ್ಲಿಗೆ ಬೇಕಾದ್ರೂ ಸೇಲ್ ಮಾಡಬಹುದು ತಗೊಂಡ್ಮೇಲೆ. ಇನ್ನು ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. ಇಂಡಿಯಾಸ್ ಡೇಟಾ ಸೆಂಟರ್ ಗೋಲ್ಡ್ ರಶ್ ಡ್ರಾಸ್ ಬಿಲಿಯನ್ಸ್ ಇನ್ ಗ್ಲೋಬಲ್ ಕ್ಯಾಪಿಟಲ್. ಯೋಟಾ ಡೇಟಾ ಸರ್ವಿಸಸ್ ನ ಕೋ ಫೌಂಡರ್ ಸುನಿಲ್ ಗುಪ್ತಾ ಅವರು ಹೇಳಿರುವಂತದ್ದು ನೋಡಬಹುದು. ಇಂಡಿಯಾ ಇಸ್ ಎ ಟಾಪ್ ಡೆಸ್ಟಿನೇಷನ್ ಫಾರ್ ಡೇಟಾ ಸೆಂಟರ್ ಇನ್ವೆಸ್ಟ್ಮೆಂಟ್ಸ್ ಡ್ರಿವನ್ ಬೈ ಎಐ, ಡಿಜಿಟಲ್ ಸಾವರ್ನಿಟಿ ಅಂಡ್ ಗವರ್ನಮೆಂಟ್ ಪಾಲಿಸೀಸ್. 2030 ಡೇಟಾ ಸೆಂಟರ್ಸ್ ಗೆ $25 ಬಿಲಿಯನ್ ಇನ್ಫ್ಲೋ ಅಥವಾ ಇನ್ವೆಸ್ಟ್ಮೆಂಟ್ ಬರಬಹುದು ಅಂತ ಇವರು ಲೆಕ್ಕಾಚಾರ ಕೊಡ್ತಿದ್ದಾರೆ. ಈ ಬಗ್ಗೆ ಈಗಾಗಲೇ ನಾನು ಹಲವು ಸಲ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತೆ. ಈಗಾಗಲೇ ನಾವಂತೂ ಒಂದಷ್ಟು ಕಂಪನಿಗಳನ್ನ ಆಯ್ಕೆ ಮಾಡಿ ಹೂಡಿಕೆಯನ್ನು ಕೂಡ ಮಾಡಿದ್ವಿ. ಅವಕಾಶಗಳಂತೂ ಇದೆ, ನೋಡೋಣ ಆ ಅವಕಾಶಗಳು ನಮಗೆ ಒಳ್ಳೆ ಲಾಭವನ್ನ ಕೊಡ್ತಾವ ಅಂತ. ಬಟ್ ಲಾಂಗ್ ಟರ್ಮ್ ಅವಕಾಶಗಳು, ಶಾರ್ಟ್ ಟರ್ಮ್ ಅವಲ್ಲ. ಏನು ಅಶ್ವಿನಿ ವೈಷ್ಣವ್ ಅವರು 3 ಬುಲೆಟ್ ಟ್ರೈನ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ ತೆಲಂಗಾಣಕ್ಕೆ. ಹೈದರಾಬಾದ್ ಟು ಬಿಕಮ್ ಹೈ ಸ್ಪೀಡ್ ಟ್ರೈನ್ ಹಬ್. ಹೈದರಾಬಾದ್ ಅನ್ನು ಬೇರೆ ಬೇರೆ ಸಿಟಿಗಳಿಗೆ ಕನೆಕ್ಟ್ ಮಾಡ್ತಿದ್ದಾರೆ ನೋಡಬಹುದು. ಟ್ರೈನ್ ಕಾರಿಡಾರ್ಸ್ ಕನೆಕ್ಟಿಂಗ್ ಇಟ್ ಟು ಪುಣೆ, ಚೆನ್ನೈ, ಬೆಂಗಳೂರು. ಯೂನಿಯನ್ ರೈಲ್ವೇಸ್ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಸೆಡ್ ಆನ್ ಸಾಟರ್ಡೆ. ಇದಕ್ಕಾಗಿ 5,400 ಕೋಟಿ ಅಲೋಕೇಶನ್ ಅನ್ನು ಕೂಡ ಮಾಡಿದ್ದಾರೆ. ಇನ್ನು INS ಮಹೇಂದ್ರಗಿರಿ ಇಂಡಿಯನ್ ನೇವಿನ ಸೇರ್ಕೊಂಡಿದೆ. ಸ್ಟೆಲ್ತ್ ಫ್ರಿಗೇಟ್ ಇದು. ಜೊತೆಗೆ ಇದು ಬಹಳ ಇಂಪಾರ್ಟೆಂಟ್ ಈ ವರ್ಡ್, ಇಂಡಿಜಿನಿಯಸ್ ಅಂದ್ರೆ ಭಾರತದಲ್ಲೇ ಕಟ್ಟಿರುವಂತದ್ದು. ಇದೊಂದು ಸ್ಟೆಲ್ತ್ ಫ್ರಿಗೇಟ್. ಇದನ್ನ ಬಿಲ್ಡ್ ಮಾಡಿರೋದು ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್. ಜೊತೆಗೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ 75% ಗಿಂತ ಜಾಸ್ತಿ ಇಂಡಿಜಿನಿಯಸ್ ಕಂಟೆಂಟ್ ಅನ್ನ ಹೊಂದಿದೆ. ಅಂದ್ರೆ ದೇಶೀಯವಾಗಿ ನಿರ್ಮಿತ ಆಗಿರುವಂತ ವಸ್ತುಗಳನ್ನ ಬಳಸಿ ಬಿಲ್ಡ್ ಮಾಡಿರುವಂತದ್ದು. ಇದಕ್ಕಾಗಿನೇ ಬಹಳನೇ ಇದು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ ನೋಡಬಹುದು. ಬಿಲ್ಟ್ ಬೈ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ MDL ಇನ್ ಮುಂಬೈ ನೋಡಬಹುದು. equipped with advanced stealth technology, enhanced survivability and reduced radar signature and a high degree of automation, the warship is capable of carrying out the full spectrum of maritime operations across all domains of naval warfare. Advanced stealth technology ಅನ್ನ ಬಳಸಿ ಬಿಲ್ಡ್ ಮಾಡಿರುವಂತದ್ದು. ಇವತ್ತು ರಾಜನಾಥ್ ಸಿಂಗ್ ಅವರು ಇದನ್ನ ಓಪನ್ ಮಾಡಿದ್ದಾರೆ, ಅಂದ್ರೆ ಇಂಡಿಯನ್ ನೇವಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇನ್ನು ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಗೆ FSSAI ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ ನೋಡಬಹುದು. FSSAI issues notices to Swiggy Instamart for allegedly delivering spoiled expired food products. ಎಕ್ಸ್ಪೈರ್ಡ್ ಆಗಿರುವಂತದ್ದು ಹಾಗೂ ಕೆಟ್ಟೋಗಿರುವಂತ ಫುಡ್ ಅನ್ನ ಸಪ್ಲೈ ಮಾಡ್ತಿದ್ದಾರೆ ಅನ್ನುವಂತ ಅಲಿಗೇಷನ್ಸ್ ಗೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. ಇನ್ನು SIF AUM 29% ಜಂಪ್ ಆಗಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. ಇತ್ತೀಚೆಗೆ ತುಂಬಾ ದೊಡ್ಡ ಮಟ್ಟದ ಸುದ್ದಿಯನ್ನ ಮಾಡ್ತಾ ಇದೆ SIF ಅಂದ್ರೆ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ಸ್. ಇದು SIF ಅಂದ್ರೆ ಇದು ಆಕ್ಚುಲಿ ಜಾಸ್ತಿ ಇನ್ವೆಸ್ಟ್ ಮಾಡೋರಿಗೆ, ಸಣ್ಣ ಪುಟ್ಟ ಇನ್ವೆಸ್ಟ್ ಮಾಡೋರಿಗೆ, ಅಂದ್ರೆ 10 ಲಕ್ಷ 20 ಲಕ್ಷ 50 ಲಕ್ಷ ಹೂಡಿಕೆ ಮಾಡೋರಲ್ಲ, ಇವರೆಲ್ಲ ಕೋಟಿಗಳ ಮೇಲೆ ಹೂಡಿಕೆ ಮಾಡುವಂತರಾಗಿರ್ತಾರೆ. ಇತ್ತೀಚೆಗೆ ಇದು AUM ಜಾಸ್ತಿ ಆಗ್ತಾ ಇದೆ. 171% ಮಂತ್ ಆನ್ ಮಂತ್ ಇನ್ಫ್ಲೋ ಜಾಸ್ತಿ ಆಗಿದೆ ನೋಡಬಹುದು. ಅಂದ್ರೆ ಹೇಗೆ PMS ಇದೆಯೋ, AIF ಇದೆಯೋ, ಅದೇ ರೀತಿ SIF ಕೂಡ. ಇದು ಎವ್ರಿ ಇನ್ವೆಸ್ಟರ್ ಗೆ ಡಿಫರೆಂಟ್ ಆಗಿರುತ್ತೆ ಸ್ಟ್ರಾಟಜಿ. ಹಾಗಾಗಿ ಇದನ್ನ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅಂತಾರೆ. ಇನ್ನು ನೆಕ್ಸ್ಟ್ ಅನಿಲ್ ಅಂಬಾನಿ ಗ್ರೂಪ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ED attaches fresh assets worth over ₹1,000 crore in probe against Reliance ಅನಿಲ್ ಅಂಬಾನಿ ಗ್ರೂಪ್. ಈ ಗ್ರೂಪ್ ಸಮಸ್ಯೆಯಲ್ಲಿ ಸಿಲುಕೊಂಡಿರುವಂತದ್ದು. ಈ ರೀತಿಯ ಸುದ್ದಿಗಳು ಪದೇ ಪದೇ ಬರ್ತಾನೆ ಇರುತ್ತವೆ. ಹಾಗಾಗಿನೇ ಇಂಥ ಕಂಪನಿಗಳಿಂದ ದೂರ ಇರೋದು ಬೆಟರ್. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.